ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಬೆಳಿಗ್ಗೆ ವಾಕಿಂಗಿನಿಂದ ಬಂದ ನಂತರ ನನ್ನ ಮಕ್ಕಳಿಗೆ ಮತ್ತು ನಮ್ಮ ಮನೆಯವರಿಗೆ ನಾಷ್ಟಕ್ಕೆ ಏನು ಮಾಡಲೆಂದು ಕೇಳಿದಾಗ ಏನಾದರೂ ಒಂದು ಮಾಡು ಅಂತ ಹೇಳಿದರು. ಅದಕ್ಕೆ ನಾನು ಏನು ಮಾಡೋದು ಅಂತ ವಿಚಾರ ಮಾಡಿಕೊಂಡೆ. ಭಾಳ ದಿನ ಆಗಿತ್ತು ನಾನು ಇವತ್ತು ತೊಯ್ಸಿ ಚುಮ್ಮರಿ ಮಾಡಿರಲಿಲ್ಲ. ಬರೀ ದಿನ ಇಡ್ಲಿ, ದೋಸೆ, ಪಡ್ಡು ಇದ ಮಾಡಿದ್ದೆ. ಅದಕ್ಕೆ ಇವತ್ತು ಸ್ಪೆಷಲಾಗಿ ಏನಾರು ಇದನ್ನು ತೊಯ್ಸಿ ಚುಮ್ಮರಿ ಮಾಡೋಣ ಅಂತ ಮಾಡಿಕೊಂಡು ಬಂದೆ. ಎಲ್ಲರಿಗೂ ವಾಕಿಂಗ್ ಬಂದಂತ ತುಂಬ ಹೊಟ್ಟೆ ಹಸಿವಾಗಿರ್ತೈತಿ, ನನಗೆ ಮತ್ತು ನಮ್ಮ ಮನೆಯವರಿಗೆ. ಮಕ್ಳಿಗೂ ಕೇಳಿದೆ, ಅದನ್ನು ತಿಂತೀವಿ ಅಂತ ಹೇಳಿದ್ರು. ಆದ ನಂತರ ಏನು ಮಾಡಿದೆ, ನಾನು ಒಂದು ಗ್ಯಾಸ್ ಮೇಲೆ ಒಂದು ಬಾಣಿಗೆ ಇಟ್ಕೊಂಡು ಮೊದಲೇ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಉಳ್ಳಾಗಡ್ಡಿ ಮತ್ತು ಸಣ್ಣಗೆ ಟೊಮೆಟೊ ಹಣ್ಣು ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಖಾರ ಅಂತೂ ರುಬ್ಬಿಟ್ಟಿದ್ದಿರ್ತದಲ್ಲ, ಹಸಿ ಖಾರ, ಅದನ್ನು ಹಾಕ್ತಾನೆ. ಹಸಿಮೆಣ್ಸಿಕಾಯಿ ಹಾಕಲ್ಲ. ಅದನ್ನು ಹಾಕಕ್ಕಂತ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಣಲೆ ಇಟ್ಟು ಅದ್ರೊಳಗೆ ಒಂದು 4 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಶೇಂಗಾ ಕಾಳು ಹಾಕಿದೆ. ಹಾಕಿದ ನಂತರ ಅದು ಸ್ವಲ್ಪ ಶೇಂಗಾ ಕಾಳು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿದೆ. ನಂತರ ಏನು ಮಾಡಿದೆ, ಉಳ್ಳಾಗಡ್ಡಿ ಹಾಕಿದೆ. ಸಾಸಿವೆ ಜೀರಿಗೆ ಹಾಕಿದ ನಂತರ ಉಳ್ಳಾಗಡ್ಡಿ ಹಾಕಿ ಕೈ ಆಡಿಸಿದ ಮೇಲೆ ಉಳ್ಳಾಗಡ್ಡಿ ಹಾಕಿ ಕೈ ಆಡಿಸಿದೆ. ನಂತರ ಮತ್ತೇನಪ್ಪ ಅಂಥೇಳಿ ಈಗ ನನಗೆ ಮತ್ತೆ ಮುಂದೆ ಭಾಳ ಕೆಲಸ ಇರ್ತಾವೆ. ನಾನು ಮತ್ತು ಮನೆಯೊಳಗೆ ಇದನ್ನು ಮುಗಿಸಿ ಮತ್ತು ಬಡ ಮತ್ತು ನಾನು ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಎಲ್ಲ ಕೆಲಸ ಇರ್ತದಲ್ಲ. ಅದಕ್ಕೆ ಇದನ್ನು ಬೇಗ ಇದನ್ನು ಟಿಫಿನ್ ಒಂದು ಮಾಡಿ ತಿಂದುಬಿಟ್ರೆ ಹೊಟ್ಟೆ ತುಂಬ್ತೈತಲ್ಲ ರೀ. ಆಮೇಲೆ ಕೆಲಸ ಮಾಡೋಕ್ಕೆ ಶಕ್ತಿ ಬರ್ತೈತೆ ಅಂಥೇಳಿ ನಾನು ಬೆಳಿಗ್ಗೆ ಬಡ ವಾಕಿಂಗಿಂದ ಬಂದಮೇಲೆ ಟಿಫಿನ್ ಮಾಡ್ಕೊಂಡು ನಾನು ತಿಂದು ಎಲ್ಲರೂ ಮಕ್ಕಳಿಗೆಲ್ಲ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟು ನಂತರ ಬೇರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೀಗಾಗಿ ನಾನು ಬೆಳಗಿನ ಟಿಫಿನ್ ಬೇಗ ಮಾಡ್ತೀನಿ. ಈಗ ಇದನ್ನು ನೋಡ್ರಿ, ಇದನ್ನು ಉಳ್ಳಾಗಡ್ಡಿ ಹಾಕಿ ಕಲಸಿದೆ. ನಂತರ ಟೊಮೆಟೊ ಹಣ್ಣು ಹಾಕಿ ಕೈ ಆಡಿಸಿ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಉಳ್ಳಾಗಡ್ಡಿ ಆದಮೇಲೆ ಏನು ಮಾಡ್ತೀನಿ, ಈಗ ಗೋಲ್ಡನ್ ಬ್ರೌನ್ ಆದಮೇಲೆ ಕೈ ಆಡ್ಸಕತ್ತೀನಿ ನೋಡ್ರಿ. ಈಗ ಗ್ಯಾಸ್ ಮೇಲೆ ಇಟ್ಟ ಕೈ ಆಡ್ಸಕತ್ತೀನಿ. ನಂತರ ಏನು ಮಾಡ್ತೀನಿ, ಒಂದು ಚಮಚ ಉಪ್ಪು ಈಗ ಹಾಕ್ಬಿಡ್ತೀನಿ. ನಾನು ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ಮೇಲೆ ಉಪ್ಪಾಯ್ತು. ಈಗ ಏನು ಮಾಡ್ತೀನಿ, ಹಸಿ ಖಾರ ಒಂದು ಅರ್ಧ ಸ್ಪೂನಷ್ಟು ಹಸಿ ಖಾರ ಹಾಕ್ತೀನಿ, ರುಬ್ಬಿಟ್ಟಿದ್ದು. ಹಸಿಮೆಣಸಿನಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕಿ ರುಬ್ಬಿಟ್ಕೊಂಡಿರ್ತೀನಿ. ನಾನು ಮೊದಲೇ ಎಲ್ಲ ಅಡುಗೆಗೂ ಬರ್ತೈತಿ. ಆಮೇಲೆ ಎಲ್ಲ ಏನು ಒಟ್ಟು ನಮಗೆ ರೂಢಿಯೋದು ಮಾಡಿ ಫ್ರಿಜ್ನೊಳಗೆ ಇಟ್ಕೊಂಡಿರ್ತೀನಿ. ಒಂದು 5-6 ದಿನ ಆಗ್ತೈತಿ. ಈಗೇನು ಮಾಡ್ತೀನಿ, ಅರಿಶಿನ ಪುಡಿ ಹಾಕ್ತೀನಿ. ಮನೆ ಮಾಡಿಟ್ಟಿದ್ದು ಸಾಂಬಾರು ಪುಡಿ ಸ್ವಲ್ಪ ಹಾಕ್ತೀನಿ, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತೀನಿ. ಹಾಕಿ ಕೈ ಆಡಿಸ್ತೀನಿ. ಈಗ ಒಂದು ಸ್ವಲ್ಪ ಏನು ಮಾಡ್ತೀನಿ, ಈಗ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ, ಒಂಚೂರು ಬೆಲ್ಲ ಹಾಕಿದ್ರೆ ಅದು ತೊಯ್ಸಿ ಚುಮ್ಮರಿಗೆ ಟೇಸ್ಟ್ ಬರ್ತೈತಿ. ಒಂದು ಅರ್ಧ ಸ್ಪೂನು ಬೆಲ್ಲದ ಪುಡಿ ಹಾಕ್ತೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಇದನ್ನು ಹುಣಸೆ ಹುಳಿ ಇರ್ತೈತಲ್ಲ, ಅದನ್ನು ಹಾಕ್ತೀನಿ. ಹುಣಸೆ ಹಣ್ಣು ಹಾಕಿ ಅದನ್ನು ಹುಳಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಸೋಸಿಟ್ಕೊಂಡಿರ್ತೀನಿ. ಅದನ್ನು ಸ್ವಲ್ಪ ಹಾಕ್ತೀನಿ, ಹಿಂಗಿನ ಪುಡಿ ಹಾಕ್ತೀನಿ. ಕೈ ಆಡಿಸಿದ್ಮೇಲೆ ಇಷ್ಟಾದಮೇಲೆ ಇದು ತೊಯ್ಸಿ ಚುಮ್ಮರಿಗೆ ಒಗ್ಗರಣೆ ಆಯ್ತು. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮೊದಲು ಹಾಕಿದರೆ ಅದು ಟೇಸ್ಟ್ ಕೊಡೋಲ್ಲ. ಲಾಸ್ಟಿಗೆ ಹಾಕಿ ಕೈ ಆಡಿಸಿ ಇಟ್ಟುಬಿಡ್ಬೇಕು. ಈಗ ಆಯ್ತು. ಈಗ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಎರಡು ಬೌಲ್ನಷ್ಟು ಚುಮ್ಮರಿ ತೊಗೊಂಡು ಇದ್ರೊಳಗೆ ಹಾಕ್ಕೊಂಡು, ಸ್ಟೀಲಿನ ಬೌಲೊಳಗೆ ಹಾಕ್ಕೊಂಡು ಒಂದು ಅರ್ಧ ಚಮಚನಷ್ಟು ನೀರು ಹಾಕ್ತೀನಿ. ಅದ್ರೊಳಗೆ ಹಾಕಿ ಏನು ಮಾಡ್ತೀನಿ, ಒಂದು ಸ್ವಲ್ಪ ಎಲ್ಲ ತೊಯ್ಸ್ತೀನಿ. ಒಂದು ಚುಮ್ಮರಿನ ತೊಯ್ಸ್ತೀನಿ. ಇದನ್ನು ಏನು ಮಾಡ್ತೀನಲ್ಲ, ಒಗ್ಗರಣೆ
ಭಾಳ ಜಾಸ್ತಿ ಆಗಿರ್ತೈತಿ. ಅದಕ್ಕೆ ನಾವು ಮಾಡೋದು ಎಷ್ಟಿರ್ತೈತಿ, ಇದನ್ನು 2-3 ದಿನ ಇಟ್ಟರು ಒಗ್ಗರಣೆ ಏನಾಗಲ್ಲ, ಕೆಡೋದಿಲ್ಲ. ನೀರೊಳಗೆ ಮಾಡಿರ್ತೈತಿ, ನೀರೇನು ಇದು ಎಣ್ಣೆಯೊಳಗೆ ಮಾಡಿರ್ತೇವಲ್ಲ, ನೀರೇನು ಮಿಕ್ಸ್ ಮಾಡಿರಂಗಿಲ್ಲ. ಇದನ್ನು 2-3 ದಿನ ಒಗ್ಗರಣೆ ಇಟ್ಕೊಂಡು ಫ್ರಿಜ್ನೊಳಗೆ ಇಟ್ಕೊಂಡು ಮತ್ತು ಒಗ್ಗರಣೆ ಬೇಕಂದಾಗ ಕಲ್ಸ್ಕೊಂಡು ತಿನ್ಬೋದು. ಈಗ ನಾನು ಏನು ಮಾಡ್ತೀನಿ, ಇದಕ್ಕೆ ಎಷ್ಟು ಬೇಕು ಅಷ್ಟು ಒಗ್ಗರಣೆ ಆ ಬಾಳ್ಗೆ ಒಳಗೆ ಇಟ್ಕೊಂಡು ಅದನ್ನು ಬೇರೆದ್ರೊಳಗೆ ತೆಗೆದಿರ್ತೀನಿ. ಇದನ್ನು ತೊಯ್ಸಿ ಇವನ್ನೇನು ಮಾಡ್ತೀನಿ, ಚುಮ್ಮರಿ ಐತಲ್ಲ ನೀರಿನಿಂದ ಈ ಹಿಂಡಿ ತಕ್ಕೊಂಡು ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೇನೆ ನಾನೀಗ. ಬಾಳ್ಗೆ ಒಳಗೆ ಆ ಒಗ್ಗರಣೆ ಏನು ಇರ್ತೈತಲ್ಲ ಅದರೊಳಗೆ ಇದನ್ನು ನುರಿಯಾಗಿ ಹಿಂಡ್ಕೋಬೇಕು. ಇದನ್ನೇನು ಮಾಡಬೇಕು, ನುರಿಯಾಗಿ ಹಿಂಡಿ ಅದ್ರೊಳಗೆ ಹಾಕ್ಕೋಬೇಕು, ಇದ್ರಾಗ ಹಾಕ್ಕೋಬೇಕು. ಎಲ್ಲನೂ ಹಿಂಗೆ ನುರಿಯಾಗಿ ಹಿಂಡಿ ಆ ಬಾಳಿಗೆ ಒಳಗೆ ಹಾಕ್ಕೋಬೇಕು. ಎಲ್ಲ ಈಗ ಹಾಕ್ಕೊಂಡೆ ಇದ್ರೊಳಗಿಂದೆಲ್ಲ ತೆಗೆದು. ಎಲ್ಲ ಇದ್ರೊಳಗೆ ಹಿಂಡಿ ಹಾಕ್ಕೊಂಡೆ. ಅದ್ರೊಳಗೆಲ್ಲ ನೀರು ಇರಬಾರ್ದು ಅದ್ರೊಳಗೆ. ಚುಮ್ಮರಿ ಒಳಗೆ ಎಲ್ಲ ನುರಿಯಾಗಿ ಕೈಲಿ ಹಿಂಡಿ ಅದ್ರೊಳಗೆ ಹಾಕಬೇಕು. ಎಲ್ಲ ಹಿಂಡಿ ಹಾಕಿದ್ದು ಹಾಕಿದ ಮೇಲೆ ನಂತರ ಏನು ಮಾಡಬೇಕು, ಇದನ್ನು ಕೆಳಗೆ ಇಟ್ಕೊಂಡ್ಬಿಡ್ಬೇಕು. ಗ್ಯಾಸಿಂದ ಕೆಳಗಿಳಿಸಿ ಗ್ಯಾಸ್ ಕಟ್ಟಿ ಮೇಲೆ ಇಟ್ಕೊಂಡು ಈಗ ಅದನ್ನು ಕೈ ಆಡಿಸ್ಬೇಕು. ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ಏನು ಮಾಡಬೇಕು, ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೋಬೇಕು. ಹಿಂಡಿ ಅದ್ರೊಳಗೆ ಹಾಕಬೇಕು. ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಬೇಕು ಅದ್ರೊಳಗೆ. ನಂತರ ಏನು ಮಾಡಬೇಕು, ಕೈ ಆಡಿಸ್ಬೇಕು. ಇದನ್ನು ಕೈ ಆಡಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ನಂತರ ಏನು ಮಾಡಬೇಕು, ಪುಟಾಣಿ ಪುಡಿ ಇರ್ತೈತಲ್ಲ, ಪುಟಾಣಿ ಮಿಕ್ಸಿಗೆ ಹಾಕಿಟ್ಕೊಂಡೆ ನಾ ಮೊದಲು. ಒಂದು ಬೌಲ್ನಷ್ಟು ಪುಟಾಣಿ ಹಿಟ್ಟು ಎದಕ್ಕೆ ಬೇಕಾಗ್ತೈತಲ್ಲ, ಇದು ಗಿರಿ ಮಾಡೋಕೆ ಮತ್ತು ಅವಲಕ್ಕಿ ಹೆಚ್ಚು ಎಲ್ಲದಕ್ಕೆ ಯೂಸ್ ಮಾಡ್ತೀವಿ ನಾವು. ಅದಕ್ಕೇನು ಮಾಡೀವಿ, ಅದನ್ನು ಪುಟಾಣಿನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡೇನಿ ನಾನೀಗ. ಇದೆಲ್ಲ ಕಲಿಸಿದ್ವಿ. ಈಗ ಒಗ್ಗಡಿ ಸರಿ ಆಯ್ತು. ಈಗ ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ನಾವು ತೆಗೆದು ಇಟ್ಕೊಂಡಿದ್ದೆಲ್ಲ ಅದನ್ನು ಇನ್ನೊಂದು ಚೂರು ಇದಕ್ಕೆ ಹಾಕಿದ್ದೆ ನಾನು. ಹಾಕಿ ಸ್ವಲ್ಪ ಟೇಸ್ಟ್ ನೋಡಿದೆ, ಸರಿಯಾಗಿತ್ತು. ಈಗ ಸರಿಯಾಗಿತ್ತು. ಏನು ಮಾಡಿದೆ, ಈಗ ಪುಟಾಣಿ ಪೌಡ್ರ್ ತೊಗೊಂಬಂದೆ ನಾನು. ಮಿಕ್ಸರೊಳಗೆ ಮಾಡಿ ಇಟ್ಕೊಂಡಿದ್ದೆನಲ್ಲ, ಒಂದು 2 ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕಿದೆ. ಇದು ಪುಟಾಣಿ ಪುಡಿನ ಅದು ತೊಯ್ಸಿ ಚುಮ್ಮರಿ ಟೇಸ್ಟ್ ಕೊಡೋದು. ಅದು ಇಲ್ಲ ಟೇಸ್ಟ್ ಆಗಲ್ಲ. ಅದು ಟೇಸ್ಟ್ ಬರಬೇಕಂದ್ರೆ ಪುಟಾಣಿ ಹಿಟ್ಟು ಹಾಕಬೇಕು. ಈಗ ಹಾಕಿ ಕೈ ಆಡಿಸಿದೆ. ಚೆನ್ನಾಗಿ ಕೈ ಆಡಿಸಿದ್ವಿ. ಚೆನ್ನಾಗಿ ಕೈ ಆಡಿಸೋದಾತೀಗ. ಈಗ ಪ್ಲೇಟ್ ತೊಗೊಂಡೆ, ಬೌಲ್ ಒಳಗೆ ಹಾಕಿ ಸ್ವಲ್ಪ ಒತ್ತಿ, ಅಂದರೆ ನೋಡೋಕೆ ಚೆಂದ ಕಾಣಿಸ್ಬೇಕಲ್ಲ ಕೊಡೋಕೆ, ಅದಕ್ಕೆ ತಿನ್ನೋಕೆ, ಅದಕ್ಕೆ ಈ ಥರ ಮಾಡ್ತೀನಿ ನಾನು. ಬೌಲ್ ಒಳಗೆ ಹಾಕಿ ಹಿಂಗೆ ತಿರುಗಿಸಿ ಹಿಂಗೆ ತಿರುಗಿಸಿ ಅದು ಇನ್ನೊಂದು ಅರ್ಧ ಬೌಲ್ನಷ್ಟು ಹಾಕಿ ಬೌಲ್ನೊಳಗೆ ಹಾಕಿ ಇದನ್ನು ಸರಿ ಅರ್ನಿಶಿಂಗ್ ಮಾಡೋಕೆ ಈಗ ಏನು ಮಾಡಿದ್ವಿ, ಖಾರದಾಣಿ ಇದ್ವಲ್ಲ ಮನೆಯೊಳಗೆ, ಅದನ್ನು ಖಾರದಾಣಿ ಹಾಕಿ ಮತ್ತೊಂದು ಕೊಬ್ಬರಿದು ಲಡ್ಡು ಮಾಡಿದ್ದೆ. ಆ ಕೊಬ್ಬರಿದೊಂದು ಲಡ್ಡು ಇಟ್ಟೆ ಪಕ್ಕಕ್ಕೆ. ಬೆಳಗ್ಗೆದ್ದೊಂದು ಏನರ ಸ್ವೀಟ್ ಬೇಕಂತೇಳಿ ಅದನ್ನು ಇಟ್ಟೆ. ಮತ್ತು ಸ್ಪೂನ್ ಇಟ್ಟು ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸಿವೆ ಆಗೈತಂದ್ರೆ ಅವ್ರಿಗೆ ಲಗು ಇಷ್ಟು ಮಾಡಿ ಅವರು ಕೊಟ್ಟು, ಆಮೇಲೆ ನಾವು ನನ್ನ ಮಕ್ಕಳು ತಿಂತೀವಿ. ಅವರು ಟಿ ವಿ ನೋಡ್ಕೊತ ಅವರು ತಿಂದು ನೋಡಿ ಭಾರಿ ಸೂಪರ್ ಅಂತೇಳಿ ಕೈ ಮಾಡಿದ್ರೆ ನನಗೂ ಮಾಡಿದ್ದಕ್ಕೆ ಭಾಳ ಖುಷಿ ಅನಿಸ್ತು. ನೀವು ಮಾಡಿದ್ದೆ ಎಲ್ಲ ಚಲೋ